ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಬಿಗ್ ಬ್ರೇಕಿಂಗ್ ನ್ಯೂಸ್. ರಷ್ಯಾ ರೀಜೈನ್ ಟು US$ ಅಂದ್ರೆ US$ ಅಲ್ಲಿ ವ್ಯವಹಾರ ಮಾಡೋದಕ್ಕೆ ರಷ್ಯಾದವರು ಒಪ್ಪಿದ್ದಾರೆ. ಸೊ ಇನ್ನು ಇದರಲ್ಲಿ ಏನೇನಾಗುತ್ತೆ, ತೈಲ ಅಂದ್ರೆ ಆಯಿಲ್ ಮಾರ್ಕೆಟ್ ಆಗ್ಲಿ, ಇಲ್ಲ ನ್ಯಾಚುರಲ್ ರಿಸೋರ್ಸ್ ಆಗ್ಲಿ, ಇಲ್ಲ ಸಮುದ್ರದಲ್ಲಿ ತೆಗಿಯೋ ಆಯಿಲ್ ಆಗ್ಬೋದು, ಇಲ್ಲ ನ್ಯಾಚುರಲ್ ರಿಸೋರ್ಸ್ ಆಗ್ಬೋದು, ಇಲ್ಲ ಕಲ್ಲಿದ್ಲಾಗ್ಬೋದು, ಇದ್ರಲ್ಲೆಲ್ಲ ಇಬ್ರು ಸೇರಿ ಹೂಡಿಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಬರ್ತಾ ಇದೆ. ಇದರಿಂದನೇ ಗೋಲ್ಡ್ ಅಂಡ್ ಸಿಲ್ವರ್ ಒಂದು ಬಿಗ್ ವಾಲೆಟೈಲ್ ನೋಡಿತು. ಸೊ ಯಾವಾಗ ಅನ್ಸರ್ಟನಿಟಿ ಇಂದ ಸರ್ಟನಿಟಿ ಅಂದ್ರೆ ಕೂಲ್ ಆಫ್ ಆಗುತ್ತೋ ಆಗ ಬಿಗ್ ವಾಲೆಟೈಲ್ ನೋಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಗೋಲ್ಡ್ 1,51,000 per 10 ಗ್ರಾಮ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ರೆ, ಇನ್ನು ಸಿಲ್ವರ್ ಬಂದ್ಬಿಟ್ಟು 2,43,500 ಅಲ್ಲಿ ಪರ್ ಕೆಜಿಗೆ ಟ್ರೇಡ್ ಆಗ್ತದೆ. ಇನ್ನು IT ಜಾಬ್ಸ್ ರಿಸ್ಕ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ನಿನ್ನೆ IT ಸ್ಟಾಕ್ಸ್ ಬಿಗ್ ಫಾಲ್ ಕಂಡಿದ್ದಾವೆ. ಮೇನ್ ರೀಸನ್ ಬಂದ್ಬಿಟ್ಟು ಆಸ್ ಯೂಶುವಲ್ AI ಬಗ್ಗೆ ಡಿಫ್ರೆಂಟ್ ಪೀಪಲ್ ಬಿಗ್ ಪೀಪಲ್ ಕಮೆಂಟ್ ಮಾಡ್ತಾ ಇರೋದ್ರಿಂದ. ಇನ್ನು FIIs 108 crores ನ ಬೈ ಮಾಡಿದ್ದಾರೆ. ಇನ್ನು RBI ನ್ಯೂ ರೂಲ್ಸ್ ತರ್ತಾ ಇದಾವೆ. ಥರ್ಡ್ ಪಾರ್ಟಿ ಪ್ರಾಡಕ್ಟ್ ಸೆಲ್ಲಿಂಗ್ ಅಲ್ಲಿ ಇರ್ಬೋದು, ಇಲ್ಲ ಆಂಟಿ ಮಿಸ್ ಸೆಲ್ಲಿಂಗ್ ಅಲ್ಲಿ ರೂಲ್ಸ್ ಇರ್ಬೋದು, ಇಲ್ಲ ಲೋನ್ ರಿಕವರಿ ಗೈಡ್ ಲೈನ್ಸ್ ಇರ್ಬೋದು, ಇಲ್ಲ ರೀಫಂಡ್ ಅಂಡ್ ಕಮಿಷನ್ಸ್ ಅಲ್ಲಿ ಇರ್ಬೋದು, ಇದ್ರಲ್ಲೆಲ್ಲ ನ್ಯೂ ರೂಲ್ಸ್ ಅಂತಂದಿದ್ದಾರೆ. ಸೊ ಡೌಜನ್ ಮಾರ್ಕೆಟ್ ನಿನ್ನೆ 670 ಪಾಯಿಂಟ್ಸ್ ಡೌನ್ ಆಗಿದೆ. ಏಷ್ಯನ್ ಮಾರ್ಕೆಟ್ ವೀಕ್ ಗೆ ಟ್ರೇಡ್ ಆಗ್ತದೆ. ಜಪಾನ್ ಮಾರ್ಕೆಟ್ 1% ಡೌನ್ ಆಗಿದೆ. ಇನ್ನು ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 25,716 ನಲ್ಲಿ ಟ್ರೇಡ್ ಆಗ್ತದೆ. ನಿಫ್ಟಿ ನಿನ್ನೆ 145 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು 25,807 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ನಿಫ್ಟಿ ವೀಕ್ ಆಗಿ ಓಪನ್ ಆಗುತ್ತೆ. ನಿಫ್ಟಿ ಅಬೌಟ್ 25,840 ಇದ್ರೆ ಮಾತ್ರ ಬೈಯಿಂಗ್ ಝೋನ್ ಇರುತ್ತೆ, ಇಲ್ಲ ಸೆಲ್ಲಿಂಗ್ ಪ್ರೆಷರ್ ಕಂಟಿನ್ಯೂಷನ್ ಆಗುತ್ತೆ. ಸಪೋರ್ಟ್ ಬಂದ್ಬಿಟ್ಟು 25,500 ಇರುತ್ತೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,910 ಇರುತ್ತೆ. ಇನ್ನು ಸೆನ್ಸೆಕ್ಸ್ ನೋಡೋದಾದ್ರೆ 558 ಪಾಯಿಂಟ್ ಲಾಸ್ ಆಗ್ಬಿಟ್ಟು 83,675 ಕ್ಲೋಸ್ ಆಗಿದೆ. ಸೊ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 84,200 ಇದೆ. ಸಪೋರ್ಟ್ ಬಂದ್ಬಿಟ್ಟು 83,000 ಫಸ್ಟ್ ಸಪೋರ್ಟ್ ಆದ್ರೆ 82,500 ಸೆಕೆಂಡ್ ಸಪೋರ್ಟ್ ಆಗಿರುತ್ತೆ. ಸೊ ಯಾವಾಗ ಅನ್ಸರ್ಟನಿಟಿ ಇರುತ್ತೋ ಅವಾಗೆಲ್ಲ ಗೋಲ್ಡ್ ಅಂಡ್ ಸಿಲ್ವರ್ ಬಿಗ್ ವಾಲೆಟೈಲ್ ಕಾಣ್ತಿರುತ್ತೆ. ಈಗ ಇದು ಫೇವರ್ ಆಗಿರೋದ್ರಿಂದ ಗೋಲ್ಡ್ ಅಂಡ್ ಸಿಲ್ವರ್ ಬಿಗ್ ಅಲರ್ಟ್ ಅಂತಾನೆ ಹೇಳ್ಬೋದು ಇನ್ವೆಸ್ಟರ್ಸ್ಗೆ. ಸೊ ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.